ನಮಸ್ಕಾರ. ಇವತ್ತಿನ ವಿಡಿಯೋ ಈ 7 ಷೇರುಗಳು ಮೇಲಕ್ಕೆ ಹೋಗುವ ಸಾಧ್ಯತೆ, ಒಂದು ವರದಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ನಿಮಗೆಲ್ಲ ತಿಳಿದ ಹಾಗೆ ನಾವು ವಿಡಿಯೋಗಳನ್ನು ಮಾಡ್ತಾ ಇದ್ದೇವೆ ಮತ್ತು ನಮ್ಮ ಅಭಿಪ್ರಾಯಗಳನ್ನು ವಿಡಿಯೋಗಳಲ್ಲಿ ಹೇಳ್ತಾ ಇಲ್ಲ. ಯಾಕಂತಂದ್ರೆ ಸೇಬಿಯವರಿಂದ ಒಂದಷ್ಟು ಅಬ್ಜೆಕ್ಷನ್ ಇದೆ. ಅಂದರೆ ಯಾರು ಸೇಬಿ ಅನಲಿಸ್ಟ್ಗಳಿದ್ದಾರೆ ಅವರು ಮಾತ್ರ ಅವರ ಅಭಿಪ್ರಾಯವನ್ನು ಮಾರುಕಟ್ಟೆಗೆ ಜನರಿಗೆ ತಿಳಿಸ್ಬೋದು. ಆದ್ದರಿಂದ ಇತ್ತೀಚಿನ ದಿನಗಳಲ್ಲಿ ನಾವು ಮಾಡ್ತಾ ಇರುವಂತಹ ವಿಡಿಯೋಗಳು ಏನು ಅಂತಂದ್ರೆ ವರದಿಗಳು, ಅನಲಿಸ್ಟ್ಗಳು ಮತ್ತು ಬ್ರೋಕರೇಜ್ ಕಂಪನಿಯವರು ಏನ್ ಹೇಳಿದ್ದಾರೆ. ಇವತ್ತು ಅಂತಹ ಒಂದು ವರದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಭಾರತದ ಸ್ಟಾಕ್ ಮಾರ್ಕೆಟಿಗೆ ಬೇಕಾದಷ್ಟು ಚಾಲೆಂಜಸ್ ಇದೆ. ಮೊದಲನೇದಾಗಿ ವೀಕ್ GDP ಗ್ರೋತ್, 2 ವೀಕ್ ಕ್ವಾರ್ಟರ್ಲಿ ಅರ್ನಿಂಗ್ಸ್, 3 ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್, 4 FII ಫಂಡ್ ಫ್ಲೋ ಮತ್ತು 5ನೇದು ರೈಸಿಂಗ್ US ಡಾಲರ್. GDP ಗ್ರೋತ್ ಅನ್ನ ಅನೌನ್ಸ್ ಮಾಡಿದ ಮೇಲೆ ಮಾರುಕಟ್ಟೆ ಓಪನ್ ಆಯಿತು ವೀಕ್ ಆಗಿ, ಟ್ರೇಡ್ ಆಯಿತು ವೀಕ್ ಆಗಿ ಫಸ್ಟ್ ಹಾಫ್ ಆಫ್ ದ ಡೇ. ಅದಾದ್ಮೇಲೆ ಎಂಡ್ ಆಫ್ ದ ಡೇ ಒಂದಷ್ಟು ರಿಕವರಿಯನ್ನು ಕಂಡು ಮಾರುಕಟ್ಟೆಯಲ್ಲಿ ಒಂದು ದೊಡ್ಡ ಹೋಪ್ ಇದೆ. 6ನೇ ತಾರೀಕು ಡಿಸೆಂಬರ್ RBIದು ರೇಟ್ ಕಟ್ ಮೀಟಿಂಗ್ ಇದೆ. ಆವಾಗ ಅಕಸ್ಮಾತ್ ಏನಾದರೂ ರೇಟ್ ಕಟ್ ಮಾಡ್ತಾರೆ ಅಂತಂದ್ರೆ ಎಕಾನಮಿ ಏನು ಸ್ಲೋ ಡೌನ್ ಆಗಿದೆ ಅದು ಮೇಲಕ್ಕೆ ಹೋಗ್ಬೋದು. ಮತ್ತೆ ಇಕಾನಮಿಸ್ಟ್ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ RBI ಮೇ ನಾಟ್ ಕಟ್ ದ ಇಂಟ್ರೆಸ್ಟ್ ರೇಟ್ ಇನ್ ಡಿಸೆಂಬರ್ ಅಂಡ್ ಫೆಬ್ರವರಿಯಲ್ಲಿ ಮಾಡಬಹುದು 2025ರಲ್ಲಿ. ಎಕ್ಸ್ಪರ್ಟ್ಸ್ ಹೇಳ್ತಾ ಇರೋದು ನಿಮ್ಮ ಸ್ಟಾಕ್ ಸೆಲೆಕ್ಷನ್ ಅಲ್ಲಿ ಒಂದಷ್ಟು ಕಾಷನ್ ಇರಲಿ. ಇವತ್ತು ನಿಮ್ಮ ಮುಂದೆ 3 ಎಕ್ಸ್ಪರ್ಟ್ಸ್ಗಳು ಏನ್ ಹೇಳಿದ್ದಾರೆ ಅನ್ನುವಂಥದ್ದನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಅವರ ಅಭಿಪ್ರಾಯದ ಪ್ರಕಾರ ಈ ಷೇರುಗಳು 8ರಿಂದ 18% ವರೆಗೂ ಮೇಲಕ್ಕೆ ಹೋಗ್ಬೋದು ಇನ್ನು ಮುಂದಿನ 3ರಿಂದ 4 ವಾರಗಳಲ್ಲಿ. ಈ ಆರ್ಟಿಕಲ್ ಲೈವ್ ಮಿಂಟ್ ಅನ್ನುವಂಥ ನ್ಯೂಸ್ ಪೇಪರ್ ಅಲ್ಲಿ ಪಬ್ಲಿಷ್ ಆಗಿತ್ತು. ಮೊದಲನೆಯ ಷೇರು ಭಾರತಿ ಏರ್ಟೆಲ್. ಇವತ್ತಿನ ರೇಟು 1642, ಬೈಯಿಂಗ್ ರೇಂಜ್ 1600ರಿಂದ 1630, ಟಾರ್ಗೆಟ್ ಪ್ರೈಸ್ 1775, ಸ್ಟಾಪ್ ಲಾಸ್ 1535, ಅಪ್ಸೈಡ್ ಪೊಟೆನ್ಷಿಯಲ್ 8% ಮತ್ತು ಆನಂದ್ ರಾತಿ ಶೇರ್ ಸ್ಟಾಕ್ ಬ್ರೋಕರ್ಸ್ ಅವರು ಮಾಡಿದ ಭವಿಷ್ಯವಾಣಿ. 2 ನ್ಯಾಲ್ಕೋ. ಕರೆಂಟ್ ಪ್ರೈಸ್ 243, ಬೈಯಿಂಗ್ ರೇಂಜ್ 240ರಿಂದ 245, ಟಾರ್ಗೆಟ್ ಪ್ರೈಸ್ 265, ಸ್ಟಾಪ್ ಲಾಸ್ 225, ಅಪ್ಸೈಡ್ ಪೊಟೆನ್ಷಿಯಲ್ 9%. ಅನಲಿಸ್ಟ್ ಫ್ರಮ್ ಮಾಸ್ಟರ್ ಕ್ಯಾಪಿಟಲ್ ಸರ್ವಿಸಸ್ ಅವರ ಭವಿಷ್ಯವಾಣಿ. 3 ಪಿರಮಲ್ ಫಾರ್ಮಾ. ಇವತ್ತಿನ ರೇಟು 273, ಬೈಯಿಂಗ್ ರೇಂಜ್ 264, ಟಾರ್ಗೆಟ್ ಪ್ರೈಸ್ 289, ಸ್ಟಾಪ್ ಲಾಸ್ 249, ಅಪ್ಸೈಡ್ ಪೊಟೆನ್ಷಿಯಲ್ 6%. ಅನಲಿಸ್ಟ್ ಫ್ರಮ್ ಮಾಸ್ಟರ್ ಕ್ಯಾಪಿಟಲ್ ಸರ್ವಿಸಸ್. 4 ಕರೂರ್ ವೈಶ್ಯ ಬ್ಯಾಂಕ್. ಇವತ್ತಿನ ರೇಟು 237, ಬೈಯಿಂಗ್ ರೇಂಜ್ 235ರಿಂದ 236, ಟಾರ್ಗೆಟ್ ಪ್ರೈಸ್ 258, ಸ್ಟಾಪ್ ಲಾಸ್ 223, ಅಪ್ಸೈಡ್ ಪೊಟೆನ್ಷಿಯಲ್ 9%. ಅನಲಿಸ್ಟ್ ಫ್ರಮ್ ಮಾಸ್ಟರ್ ಕ್ಯಾಪಿಟಲ್ ಸರ್ವಿಸಸ್. 5ನೇದು ಮಸಗಾಂವ್ ಡಾಕ್. ಇವತ್ತಿನ ರೇಟು 4555, ಬೈಯಿಂಗ್ ರೇಂಜ್ 4594, ಟಾರ್ಗೆಟ್ ಪ್ರೈಸ್ 5400, ಸ್ಟಾಪ್ ಲಾಸ್ 4260, ಅಪ್ಸೈಡ್ ಪೊಟೆನ್ಷಿಯಲ್ 19%. ಅನಲಿಸ್ಟ್ ಫ್ರಮ್ ಚಾಯ್ಸ್ ಬ್ರೋಕಿಂಗ್. 6ನೇದು ರ್ಯಾಮ್ಕೋ ಇಂಡಸ್ಟ್ರೀಸ್. ಇವತ್ತಿನ ರೇಟು 308, ಬೈಯಿಂಗ್ ರೇಂಜ್ 303, ಟಾರ್ಗೆಟ್ ಪ್ರೈಸ್ 350, ಸ್ಟಾಪ್ ಲಾಸ್ 281, ಅಪ್ಸೈಡ್ ಪೊಟೆನ್ಷಿಯಲ್ 14%. ಅನಲಿಸ್ಟ್ ಫ್ರಮ್ ಚಾಯ್ಸ್ ಬ್ರೋಕಿಂಗ್. 7ನೆಯ ಷೇರು ಕಾನ್ಕಾರ್ಡ್ ಬಯೋಟೆಕ್. ಇವತ್ತಿನ ರೇಟು 2190, ಬೈಯಿಂಗ್ ರೇಂಜ್ 2100ರಿಂದ 2130, ಟಾರ್ಗೆಟ್ ಪ್ರೈಸ್ 2300, ಸ್ಟಾಪ್ ಲಾಸ್ 2050, ಅಪ್ಸೈಡ್ ಪೊಟೆನ್ಷಿಯಲ್ 5%. ಅನಲಿಸ್ಟ್ ಫ್ರಮ್ ಆನಂದ್ ರಾಟಿ ಶೇರ್ ಅಂಡ್ ಸ್ಟಾಕ್ ಬ್ರೋಕರ್ಸ್. ಈ ಷೇರುಗಳನ್ನು ದಯವಿಟ್ಟು ಸ್ಟಡಿ ಮಾಡಿ, ಯಾಕಂದ್ರೆ ಬೇರೆ ಬೇರೆ ಅನಲಿಸ್ಟ್ಗಳು ಇದರ ಬಗ್ಗೆ ಮಾತಾಡಿದ್ದಾರೆ ಮತ್ತು ಟೆಕ್ನಿಕಲ್ ಅನಾಲಿಸಿಸ್ ಅನ್ನು ನೋಡಿ. ಅಕಸ್ಮಾತ್ ಏನಾದರೂ ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ಬೈ ಇಂಡಿಕೇಶನ್ ಬಂತು ಅಂತಂದ್ರೆ ಶಾರ್ಟ್ ಟರ್ಮಿಗೆ ಈ ಷೇರುಗಳನ್ನು ಕೊಳ್ಳಬಹುದು, ನಿಮಗೆ ರಿಸ್ಕ್ ತೆಗೆದುಕೊಳ್ಳುವ ಕೆಪಾಸಿಟಿ ಇದ್ರೆ. ಈ ರೀತಿ ಹಲವಾರು ಕಂಪನಿಗಳನ್ನು ರಿಸರ್ಚ್ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ನಿಮ್ಮ ಫಂಡಮೆಂಟಲ್ ಅನಾಲಿಸಿಸ್ ಸ್ಕಿಲ್ಸ್ ಒಂದಷ್ಟು ಮೇಲಕ್ಕೆ ಹೋಗುತ್ತೆ. ಯಾವ ಶೇರನ್ನು ಮುಟ್ಟಬೇಕು, ಯಾವ ಶೇರನ್ನು ಮುಟ್ಟಬಾರ್ದು, ಲಾಂಗ್ ಟರ್ಮಿಗೆ ಶಾರ್ಟ್ ಟರ್ಮಿಗೆ ಅನ್ನುವಂತಹ ಎಕ್ಸ್ಪರ್ಟೈಸ್ ನಿಮ್ಮದಾಗುತ್ತೆ.
ವಿಡಿಯೋದ ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದೇನೆ. ಕಳೆದ 2-3 ತಿಂಗಳಿಂದ ನೀವೇನಾದ್ರೂ ಶಾರ್ಟ್ ಟರ್ಮ್ ಟ್ರೇಡ್ ನಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಣವನ್ನು ಮಾಡಿದ್ದೀರಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.